ಮಂಗಳೂರಿನ ಬೋಳೂರು ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಫೆಬ್ರವರಿ 11ರಿಂದ ಫೆಬ್ರವರಿ 15ರವರೆಗೆ ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠೆ ಸಹಿತ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ದೇವಳದ ಆವರಣದಲ್ಲಿ ನಡೆಯಿತು. ಗಣ್ಯರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ನಾಡೋಜ ಡಾ ಜಿ ಶಂಕರ್ ಅವರು ಮಾತನಾಡಿ, ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಫೆಬ್ರವರಿ 9ರಂದು ನಗರದ ಗೋಲ್ಡ್ ಫಿನ್ ಸಿಟಿ ಮೈದಾನ ಮತ್ತು ಕೇಂದ್ರ ಮೈದಾನದಿಂದ ಏಕಕಾಲಕ್ಕೆ ಮಂಗಳೂರು ವಲಯ ಮತ್ತು ಕೇರಳ ವಲಯ ಎಂಬ 2 ವಿಭಾಗವನ್ನು ಮಾಡಿ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ. ಫೆಬ್ರವರಿ 3ರಂದು ಸಮುದಾಯ ಭವನದ ಉದ್ಘಾಟನೆ ಮತ್ತು ಫೆಬ್ರವರಿ 11ರಿಂದ 15ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅನ್ನಸಂತರ್ಪಣೆ ನಡೆಯಲಿದೆ. ಎಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಂಡರು. ಬ್ರಹ್ಮಕಲಶೋತ್ಸವವನ್ನು ಸಣ್ಣ ಒಂದು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವವನ್ನು ದಿನಾಂಕ ಫೆಬ್ರವರಿ 9ರಿಂದ ಹೊರಕಾಣಿಕೆ ಮೂಲಕ ಅತ್ಯಂತ ಶಿಸ್ತುಬದ್ಧವಾಗಿ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಪ್ರಾರಂಭಗೊಂಡು ಉರುವ ಮಾರಿಯಮ್ಮ 2 ವಿಂಗಡೆ, ಒಂದು ಮಂಗಳೂರು ವಲಯ, ಒಂದು ಕೇಂದ್ರ ವಲಯ, 2 ವಿಭಾಗಗಳನ್ನಾಗಿ ಮಾಡಿ ಅತ್ಯಂತ ಶಿಸ್ತುಬದ್ಧವಾಗಿ ಹೊರಕಾಣಿಕೆಯನ್ನು ಮಾಡಲಿಕ್ಕಿದ್ದೇವೆ. ಹೇಗೆ ಉಚ್ಚಿಲದಲ್ಲಿ ಮಾಡಿದ್ದೇವೋ ಹಾಗೆ ಇಲ್ಲಿ ಕೂಡ ಹೊರಕಾಣಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಆ ತಾಯಿಯ ಒಂದು ಆಶೀರ್ವಾದದಿಂದ ಮಾಡಲಿಕ್ಕಿದ್ದೇವೆ. ಹಾಗೆ ಫೆಬ್ರವರಿ 3ರಂದು ಮಾರಿಯಮ್ಮ ಸಮುದಾಯ ಭವನವನ್ನು ಕೂಡ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ರಾಜ್ಯ ಸರ್ಕಾರದಿಂದ 1.5 ಕೋಟಿ ಅನುದಾನ, ಹಾಗೆ ಸಮಾಜ ಬಾಂಧವರು ದಾನಿಗಳಿಂದ ಈ ಕೆಲಸವನ್ನು ಪರಿಪೂರ್ಣ ಮಾಡಿದ್ದೇವೆ. ಸುಮಾರು 1,000 ಜನರ ಒಂದು ಸ್ಥಳಾವಕಾಶ ಇದೆ. ಒಳ್ಳೆಯ ಒಂದು ಅನ್ನಛತ್ರ ಕೂಡ ನಿರ್ಮಾಣ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಮುದಾಯ ಭವನವನ್ನು ಕೂಡ ಬ್ರಹ್ಮಕಲಶೋತ್ಸವಕ್ಕೆ ಮುಂಚಿತವಾಗಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಬ್ರಹ್ಮಕಲಶೋತ್ಸವವನ್ನು ಕೂಡ ಫೆಬ್ರವರಿ 11ರಿಂದ 15ರವರೆಗೆ ಅತ್ಯಂತ ಧಾರ್ಮಿಕವಾಗಿ ತಂತ್ರಿಗಳ ಮಾರ್ಗದರ್ಶನದಂತೆ ಪೊದ್ವಾಳರು ಈಗಾಗಲೇ ನಮಗೆ ಅಷ್ಟಮಂಗಲದಲ್ಲಿ ಏನು ಮಾರ್ಗದರ್ಶನ ಕೊಟ್ಟಿದ್ರು ಆ ಥರದಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಬಾಂಧವರು ನಂಬಿದ ಎಲ್ಲ ಭಕ್ತಾದಿಗಳ ಪರವಾಗಿ ಮಾಡಲಿಕ್ಕಿದೆ. ವಿಶೇಷವಾಗಿ ಅನ್ನ ಸಂತರ್ಪಣೆ ಕೂಡ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ. ಜನರಿಗೆ ಒಂದು ಸಮೃದ್ಧವಾಗಿ ಮನಃಶಾಂತಿಗೆ ಆ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಆಗುವ ಹಾಗೆ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಬ್ರಹ್ಮಕಲಶೋತ್ಸವ ಸಂಭ್ರಮಕ್ಕೆ ನಾಡಿನೆಲ್ಲೆಡೆಯಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಆಡಳಿತ ವ್ಯವಸ್ಥೆಯಿಂದ ಬೇಕಾದ ಎಲ್ಲಾ ಕ್ರಮಗಳ ಅನುಷ್ಠಾನಕ್ಕೆ ಶ್ರಮಿಸಲಾಗುವುದು ಎಂದರು. ದೇವಸ್ಥಾನದಲ್ಲಿ ಆಗುವಂತ ಬ್ರಹ್ಮಕಲಶೋತ್ಸವ ಇರ್ಬೋದು, ವರ್ಷಾವಧಿ ಜಾತ್ರೆಗಳಿರ್ಬೋದು, ಯಾವೆಲ್ಲ ಕಾರ್ಯಕ್ರಮಗಳು, ಏನೆಲ್ಲ ತಯಾರಿಗಳು, ಇದರ ಬಗ್ಗೆ ತಿಳಿಸಿದ್ದಾರೆ. ಒಟ್ಟಾಗಿ ನಾನು ಮಂಗಳೂರಿನ ಶಾಸಕನಾಗಿ ಕರಾವಳಿ ಭಾಗದ ಬಹಳ ಪ್ರತಿಷ್ಠಿತವಾದಂಥ ದೇವಸ್ಥಾನ, ಬಹಳ ಇತಿಹಾಸ ಪುರಾತನವಾಗಿರುವಂಥ ದೇವಸ್ಥಾನ ಮಾರಿಯಮ್ಮ ಮಾರಿಗುಡಿ ದೇವಸ್ಥಾನದ ಈ ಒಂದು ಕಾರ್ಯ ನಾವೆಲ್ಲರೂ ಮಂಗಳೂರಿನ ಜನತೆ ಮಾತ್ರ ಅಲ್ಲ, ಇಡೀ ಕರಾವಳಿ ಕರ್ನಾಟಕದ ಎಲ್ಲರೂ ಸೇರಿಕೊಂಡು ಯಶಸ್ವಿ ಆಗುವಂಥ ದೃಷ್ಟಿಯಲ್ಲಿ ಪೂರ್ಣ ರೀತಿಯ ಸಹಕಾರವನ್ನು ಸ್ಥಳೀಯ ಶಾಸಕನಾಗಿ ನಾನು ಕರ್ನಾಟಕದ ಕರಾವಳಿಯ ತುಳುನಾಡಿನ ಎಲ್ಲ ಬಂಧುಗಳ ಹತ್ರ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಒಂದು ಕಾರ್ಯ ಯಶಸ್ಸಾಗಬೇಕು. ಕರಾವಳಿ ಕರ್ನಾಟಕದ ತುಳುನಾಡಿನ ಎಲ್ಲ ಜನರ ತನು ಮನಧನದ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಅದು ಹೊರಕಾಣಿಕೆಯಿಂದ ಹಿಡಿದು ಎಲ್ಲ ರೀತಿಯ ಸಹಕಾರವನ್ನು ನಾವೆಲ್ಲರೂ ಕೊಡುವಂತಾಗಲಿ. ಅದರ ಮುಖಾಂತರ ಮಾರಿಗುಡಿ ದೇವಸ್ಥಾನದ ಈ ಕಾರ್ಯ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಹಾಕಿಕೊಂಡಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಕಿಕೊಂಡಂಥ ಕಾರ್ಯ ಯಶಸ್ವಿಯಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನಾನು ಮಹಾನಗರ ಪಾಲಿಕೆ ವತಿಯಿಂದ ಇರ್ಬೋದು, ಶಾಸಕನಾಗಿ ನನ್ನ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನನ್ನ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಸಮಿತಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಕರ್ಕೇರ ಬೊಕ್ಕಪಟ್ನ ಮಾತನಾಡಿ,
ಕರಾವಳಿ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಬ್ರಹ್ಮಕಲಶೋತ್ಸವದ ರಥ ಸಂಚರಿಸಲಿದೆ. ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಸೌತಡ್ಕ ಗಣಪತಿ ದೇವಸ್ಥಾನ, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಹೀಗೆ ಹಲವು ದೇವಸ್ಥಾನಗಳ ಕಡೆ ಸಂಚರಿಸಲಿದೆ ಎಂದರು. ಕರಾವಳಿ ತೀರದ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ನಮ್ಮ ರಥ ಬ್ರಹ್ಮಕಲಶೋತ್ಸವ ರಥವು ಸಂಚರಿಸ್ತಾ ಉಂಟು. ಈಗ ತಾನೇ 3 ದಿವಸದಿಂದ ಧರ್ಮಸ್ಥಳ ನಮ್ಮ ಶ್ರೀ ಮಂಜುನಾಥ ದೇವರ ದೇವಸ್ಥಾನದಲ್ಲಿ 3 ದಿವಸದಿಂದ ಮಂಜುನಾಥ ದೇವರ ದೇವಸ್ಥಾನದಲ್ಲಿ ಧರ್ಮಸ್ಥಳದಲ್ಲಿ ಉಂಟು. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು 2 ದಿವಸ ಆ ರೀತಿ ಸಂಚರಿಸಿ ಮತ್ತೆ ನಮ್ಮ ಸೌತಡ್ಕ ಗಣಪತಿ ದೇವಸ್ಥಾನದಲ್ಲಿ ಕೂಡ 1 ದಿವಸ ಅಲ್ಲಿ ಉಂಟು. ಮತ್ತು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ, ಬಾರ್ಪೂರಿನ ನಮ್ಮ ಕುಲಮಾಸಿ ಅಮ್ಮ ದೇವಸ್ಥಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ತಮ್ಮ ಯಾವುದು ನಮ್ಮ ಹೊರೆಗಾಣಿಕೆ 9ರಂದು ಆ ದಿನ ತನಕ ನಮ್ಮ ರಥ 2 ಜಿಲ್ಲೆಗಳಲ್ಲೂ ನಮ್ಮ ಪ್ರಚಾರ ರಥ ಎಲ್ಲ ಸಂಚರಿಸಿಕೊಂಡು ಹೊರೆಗಾಣಿಕೆ ಕೂಡ ಹಾಗೆ ನಾವು 2 ವಲಯವನ್ನಾಗಿ ವಿಂಗಡಿಸಿದ್ದೇವೆ. ಒಂದು ಉತ್ತರ ವಲಯ, ದಕ್ಷಿಣ ವಲಯ. ಉತ್ತರ ವಲಯದ ನಮ್ಮ ಪೂರ್ವದಿಂದ ಹಿಡಿದು ನಮ್ಮದು ಉಚ್ಚಿಲ ತನಕ ಈ ಎಲ್ಲ ಹೊರೆಗಾಣಿಕೆ ನಮ್ಮ ಗೋಲ್ಡ್ ಬೀಚ್ ಮೈದಾನದಲ್ಲಿ 9 ತಾರೀಕಿನಂದು 3 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಹಾಗೆಯೇ ದಕ್ಷಿಣ ವಲಯದ ಉಪ್ಪಳದಿಂದ ಪೂರ್ವ ತನಕ ಇದು ನಮ್ಮ ಮಂಗಳೂರು ನೆಹರು ಮೈದಾನದಿಂದ ಉದ್ಘಾಟನೆಗೊಂಡು 9ರಂದು ಲೇಡಿ ನಾರಾಯಣಗುರುತು ವೃತ್ತದಲ್ಲಿ ಎಲ್ಲ ಒಟ್ಟು ಸೇರಿ ನಮ್ಮ ಶ್ರೀ ಮಾರಿಯಮ್ಮ ದೇವಸ್ಥಾನದ ಈ ಪ್ರಾಂಗಣಕ್ಕೆ ಬಂದು ಪೂಜೆ ಮುಖಾಂತರ ಅದನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ಪ್ರಧಾನ ಸಂಚಾಲಕ ಗೌತಮ್ ಸಾಲ್ಯಾನ್ ಮಾತನಾಡಿ, ದೇವಳದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗರ್ಭಗುಡಿಯ ನವೀಕರಣ, ಮೇಲ್ಛಾವಣಿ, ತಾಮ್ರದ ಹೊದಿಕೆ, ಸುತ್ತುಪೌಳಿಯ ನವೀಕರಣ ನಡೆದಿದೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸಭಾಭವನದ ಉದ್ಘಾಟನೆಯು ಫೆಬ್ರವರಿ 3ರಂದು ನಡೆಯಲಿದೆ. ಫೆಬ್ರವರಿ 11ರಿಂದ 15ರವರೆಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಹಾಗೂ ಫೆಬ್ರವರಿ 26 ಮತ್ತು 27ರಂದು ವರ್ಷಾವಧಿ ಮಹಾಪೂಜೆ ನಡೆಯಲಿದೆ. ಎಲ್ಲರೂ ಆಗಮಿಸಿ ದೇವರ ಆಶೀರ್ವಾದ ಪಡೆಯಿರಿ ಎಂದರು. ಜೀರ್ಣೋದ್ಧಾರ ಕಾರ್ಯಗಳು ಕೂಡ ನಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿದೆ. ಸುಮಾರು 1 ಕೋಟಿ ವೆಚ್ಚದಲ್ಲಿ ಗರ್ಭಗುಡಿಯ ನವೀಕರಣ, ಮೇಲ್ಛಾವಣಿ, ತಾಮ್ರದ ಹೊದಿಕೆ ಪೂರ್ಣ ನವೀಕರಣ, ಅದೇ ರೀತಿ ಸುತ್ತುಪೌಳಿಯ ನವೀಕರಣ ಕೂಡ ಜರುಗುತ್ತಿದೆ. ಅದೇ ರೀತಿ ಫೆಬ್ರವರಿ 3ರಂದು ಏನು ನಾವು ನೂತನ ಮಾರಿಯಮ್ಮ ಸಭಾಂಗಣವನ್ನು ಕೂಡ ಉದ್ಘಾಟನೆಗೆ ಒಂದು ತಯಾರಿಯಲ್ಲಿದ್ದೇವೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸಭಾಂಗಣ ಉದ್ಘಾಟನೆಗೊಳ್ಳಲಿದೆ. ಈ ಎಲ್ಲ ಕಾರ್ಯಗಳು ಜೀರ್ಣೋದ್ಧಾರ ಕಾರ್ಯ, ಅದೇ ರೀತಿ ಏನು ಈ ಹೊರೆಕಾಣಿಕೆ ಮತ್ತು ಬ್ರಹ್ಮಕಲಶೋತ್ಸವ 11 ತಾರೀಕಿಂದ ಫೆಬ್ರವರಿ 15 ತಾರೀಕು ತನಕ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಲಿದೆ. ಅದೇ ರೀತಿ ಫೆಬ್ರವರಿ 23ರಂದು ಚಂಡಿಕೆಯಾಗ, ಫೆಬ್ರವರಿ 26, 27ರಂದು ವರ್ಷಾವಧಿ ಜಾತ್ರೆ ಕೂಡ ಜರುಗಲಿದೆ. ಈ ಸಂದರ್ಭ ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿ, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಬಂಗೇರ ಬೋಳೂರು, ಉಪಾಧ್ಯಕ್ಷ ಕುಮಾರ್ ಮೆಂಡನ್ ಬೈಕಂಪಾಡಿ, ಕೋಶಾಧಿಕಾರಿ ವಸಂತ್ ಅಮೀನ್ ಬೈಕಂಪಾಡಿ, ಏಳುಪಟ್ನ ಮೊಘವೀರ ಸಂಯುಕ್ತ ಸಭಾ ಅಧ್ಯಕ್ಷ ಲೋಕೇಶ್ ಸುವರ್ಣ, ಆಡಳಿತ ಮುಕ್ತೇಸರ ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಪ್ರಚಾರ ಸಮಿತಿಯ ಯಶವಂತ್ ಬೋಳೂರು, ಪ್ರಮುಖರಾದ ಶಿವಾನಂದ್, ಗಣೇಶ್ ಕುಲಾಲ್, ಉಷಾರಾಣಿ, ಶಶಿಧರ್ ಕೋಡಿಕಲ್, ಮಾಧವ್ ಸುವರ್ಣ, ಭರತ್ ಉಳ್ಳಾಲ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.